ನಟ ದರ್ಶನ್ ಅಭಿಮಾನಿಗಳ ವಿರುದ್ಧ ಮತ್ತೆ ಪ್ರಥಮ್ ಸಿಡಿದೆದ್ದಿದ್ದಾರೆ. ಚಿಪ್ಸು ಪಪ್ಸು ಗಲಾಟೆ ಎಂದಿದ್ದ ಫ್ಯಾನ್ಸ್ಗೆ ಪ್ರಥಮ್ ಕೌಂಟರ್ ಕೊಟ್ಟಿದ್ದಾರೆ. ಡಿ ಕಂಪನಿ ಅಂದ್ರೆ ಡುಬಾಕ್ ಕಂಪನಿ ಅಂತ ಪ್ರಥಮ್ ಕಿಡಿಕಾರಿದ್ದಾರೆ. ಶಿಕ್ಷಣ ಭಾಗ್ಯ ಕೊಡಿಸುವಂತೆ ಸರ್ಕಾರಕ್ಕೆ ಪ್ರಥಮ್ ಒತ್ತಾಯಿಸಿದ್ದಾರೆ. ಯಾರಿಗೆ ಶಿಕ್ಷಣ ಭಾಗ್ಯ ಅಂದ್ರೆ ದರ್ಶನ್ರ ಅಭಿಮಾನಿಗಳು ಯಾರು ಈ ರೀತಿ ಆಡ್ತಾರಲ್ಲ, ಅಶಿಕ್ಷಿತರ ಹಾಗೆ ಅವರಿಗೆ ಒಂದು ಶಿಕ್ಷಣ ಭಾಗ್ಯ ಕೊಡಿ ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಂಗೆ ಈ ಸೆಲ್ಫಿ ವಿಡಿಯೋಸ್ ಎಲ್ಲ ಅಷ್ಟು ಮಾಡಕ್ಕೆ ಬರಲ್ಲ, ಸೊ ಫಸ್ಟ್ ಟೈಮ್ ಮಾಡ್ತೇನೆ, ದಯವಿಟ್ಟು ಶೇರ್ ಮಾಡಿ. ನಾನು ಫಸ್ಟ್ ಟೈಮ್ ಕೇಳ್ಕೊಳ್ತಾ ಇದ್ದೀನಿ, ಈ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA, ಇಂಟರ್ಪೋಲ್, ಸೈಬರ್ ಕ್ರೈಮ್, ಇಂಟೆಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬಹುಕಾರಿಕಾ ಸಂಸ್ಥೆಗಳು. ಇದೆಲ್ಲ ನಿಲ್ಸ್ಬಿಡಕ್ಕೆ ಹೇಳಿ, ಮುಚ್ಚಿಬಿಟ್ಟು ಯಾವುದೋ ಡಿ ಕಂಪ್ನಿ, ಡುಬಾಕ್ ಕಂಪ್ನಿನ ದರ್ವೇಸಿಗಳ ಕಂಪ್ನಿ ಅಂತ ಐತೆ, ಇವರು ಕೊಟ್ಬಿಡಿ ಎಲ್ಲ ಕೇಸು ಸಾಲ್ವ್ ಮಾಡ್ಬಿಡ್ತಾರೆ. ಏನೋ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಏನು ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬಿಟ್ರಂತೆ, ಚಿಪ್ಸು ಪಪ್ಸು ಮ್ಯಾಟ್ರ್ ಅಂತೆ, ಚಿಪ್ಸ್ ತಿನ್ನಕಲ್ ರೌಡಿಗಳ ಹತ್ರ ಹೋಗಿದ್ದಂತೆ. ಏನಾದ್ರು ನಿಮ್ಗೊಂದು ಚೂರಾದ್ರೂ ಕಾಮನ್ ಸೆನ್ಸ್ ಬೇಡವಲ್ರು? ಒಂದು ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಕಂಡ್ರು, ಜ್ಞಾನ ಇಂಪಾರ್ಟೆಂಟ್. ಸರಿ, ಇನ್ನೊಂದು ಹೇಳ್ತೀನಿ ಕೇಳಿ, ನನ್ನ ಲೈಫಲ್ಲಿ ಸಂಸ್ಕರಿಸಿದ ಪದಾರ್ಥ ನಾನು ತಿನ್ನಲ್ಲ. ಸಂಸ್ಕರಿಸಿದ್ದ ಅಂದ್ರೆ ಏನ್ ಗೊತ್ತಾ? ಈ ಚಿಪ್ಸು, ಪೆಪ್ಸಿ, ಪ್ಯಾಕೆಟ್ ಡ್ರಿಂಕ್ಸು, ಇದು ಅಥವಾ ಇದು ಯಾವುದು ಚಿಪ್ಸ್ ಇದು ಯಾವುದು ನಾನು ತಿನ್ನಲ್ಲ. ಅದಕ್ಕೆ ನಾನು ಇಷ್ಟು ಸುಂದರವಾಗಿಲ್ಲ. ಕರ್ನಾಟಕದಲ್ಲಿ ನನ್ನಷ್ಟು ಚೆನ್ನಾಗಿ ಯಾರು ಅವ್ರು ಹೇಳಲ್ಲ. ಅದಕ್ಕೆ ಈ ಫಿಟ್ನೆಸ್, ನಾನು ಜಿಮ್ಗೆ ಹೋಗಲ್ಲ, ಏನು ಮಾಡಲ್ಲ. ಅದು ತಿನ್ನಕ್ಕೆ ರೌಡಿಗಳ ಹತ್ರ ಹೋಗಿದ್ದಂತೆ. ಏನ್ರು ನಿಮ್ದು ಒಂದು ಬಾಳೆನ್ರು, ಅದ್ಯಾವುದೋ ಡಿ ಕಂಪ್ನಿ, ಡುಬಾಕ್ ಕಂಪ್ನಿ, ಅದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳಿ. ನೀವು ಎಲ್ಲ ಇಂಟೆಲಿಜೆನ್ಸ್ ಬಿಟ್ಬಿಡ್ಬೇಕು, ಎಲ್ಲಾ ತನಿಖೆ ನೀವೇ ಮಾಡಿ. ಆಮೇಲೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಏನದು ಅಲ್ಲಿ ಬಂದಿದ್ದವ್ರು ಯಾರು ದರ್ಶನ್ ಸರ್ ಫ್ಯಾನ್ಸ್ ಅಲ್ಲಿ ಬಂತೆ, ಸಂತೋಷ. ಫ್ಯಾನ್ಸ್ ಅಲ್ಲ ನೀವು ಹೆಂಗ್ರೋ ಎಂಕ್ವೈರಿ ಮಾಡ್ತೀರಿ, ಫ್ಯಾನ್ಸ್ ಅಲ್ಲದೆ ಇರೋ ನಿಮ್ಗೆ ಹೆಂಗ್ರೋ ಎಂಕ್ವೈರಿ ಮಾಡಕ್ಕೆ ಕಂಟೆಂಟ್ ಸಿಗ್ತದೆ. ನನಗೆ ಪಾಪ ನನ್ಗೆ ಬಹಳ ಪ್ರೀತಿ ಇದೆ ಅವ್ರ ಮೇಲೆ. ಒಂದು ವಿಚಾರ ಹೇಳ್ತೀನಿ ಕೇಳಿ, 3 days ಇಂದನೇ ಕೊಡಕ್ಕೆ ಹೋಗಿದೆ. ಯಾಕೆ ಕೊಟ್ಟಿಲ್ಲ ಅಂದ್ರೆ, ತುಂಬಾ ಆಪ್ತರೊಬ್ರು, ದೊಡ್ಡವರೊಬ್ರು, ಇಬ್ರಿಗೂ ಮಧ್ಯದಲ್ಲಿರುವಂತಹ ಅತ್ಯಂತ ಆಪ್ತರು ಪ್ರಥಮ್ ಅವರೇ, ನಾನು ಇದನ್ನ ಸಾಲ್ವ್ ಮಾಡ್ಕೊಡ್ತೀನಿ, ಬಿಟ್ಬಿಡಿ ಅಂದ್ರು. ಬಿಟ್ಬಿಡಿ ಅಂದಾಗ ನಾನು ಕೊಡೋದು ಬೇಡ ಅಂತ ಸುಮ್ಮನಿದ್ರೆ, ಇವ್ರು ನೋಡಿದ್ರೀಗ ಕುತ್ಕೊಂಡು ಪೆಪ್ಸು ಚಿಪ್ಸು ಮ್ಯಾಟ್ರ್ ಅಂತ. ನಿಮ್ ಯೋಗ್ಯತೆಗೆ ನಾಳೆ SP ಏನಾಗಿದೆ, ಮಾಯಮಣ್ಣ ಅವ್ರನ್ನ DK ಶಿವಕುಮಾರ್ ಅವ್ರನ್ನ ಕೇಳ್ಕತೀನಿ, ನಿಮ್ ಕೈ ಮುಗಿತೀನಪ್ಪ, ದಯವಿಟ್ಟು ಇದನ್ನ ಕೊಡಿ. ಏನಂದ್ರೆ ಇದು ಶಿಕ್ಷಣ ಭಾಗ್ಯ ಅಂತ ಕೊಡಿ. ಈ ಒಂಚೂರು ಜ್ಞಾನ ಇಲ್ಲ ಮಾಡ್ತವೆ. ಅಯ್ಯೋ ದೇವ್ರೆ, ಇವನ್ನೆಲ್ಲ ಇಟ್ಕೊಂಡು ರಾಜ್ಯ ಅದು ಹಿಂಗ್ ಉದ್ದಾರದ್ದು. ಆ ಡಿ ಕಂಪ್ನಿ ಅಂತ, ಅಬ್ಬಾಬಾಬಾ, ಡಿ ಅಂದ್ರೆ ಒಂದೇನಂದ್ರೆ ಅದು ಯಾವ್ದು ಕಂಪ್ನಿ, ಅದ್ರ ಹೆಸರು ಹೇಳ್ತೀನಿ ತಾಳಿ. ಅವನು ಡಾನ್, ಅವನ ಹೆಸರೇನ ಇದ್ದ, ಅವನು ಅವನ ಹೆಸರೇ ಗೊತ್ತಿಲ್ಲಕ್ಕಪ್ಪ, ಅವನ ಹೆಸರು ಡಿ ಕಂಪ್ನಿ, ಅವನ ಹೆಸರೇನೋ ಆಯ್ತು, ದಾವೂದ್ ಇಬ್ರಾಹಿಂ. ಡಿ ಕಂಪ್ನಿ ಅಂತ ಇಟ್ಕೊಂಡಿದ್ದ. ಆ ಹೆಸರು ಮಾಡ್ಕೊಂಡಿದ್ದೀರಾ ಅಂದ್ರೆ, ನೀವು ದೊಡ್ಡ ಇನ್ವೆಸ್ಟಿಗೇಷನ್ ಮಾಡ್ರಿ, ದೊಡ್ಡ ಪುಡಾಂಗಳು, ನೀವೆಲ್ಲ ದೊಡ್ಡ ಪುಡಾಂಗಳು, ನೀವು ಎಂಕ್ವೈರಿ ಮಾಡ್ಬಿಟ್ರೆ ನಿಮ್ಮ ಯೋಗ್ಯತೆಗೆ. ನಾನು SP ಹೇಳ್ತಾರೆ, ಫಸ್ಟ್ ಈ ತರ ಫಾಲ್ಸ್ ನ್ಯೂಸ್ ಸಬ್ಸೋದ್ ಬಿಡಿ. ಪಪ್ಸು ಚಿಪ್ಸು ತಿನ್ನಕ್ಕೆ ನಾನು ಹೋಗಲ್ಲ, ಕರೆಕ್ಟಾಗಿ ಹೊಟ್ಟೆ ತುಂಬಾ ಊಟ, ಪೂಜೆಗೆ ಅಂತ ಹೋಗಿದ್ದು, ದೇವ್ರ ವಿಚಾರನ ಪಪ್ಸು ಚಿಪ್ಸ್ ಸೇರಿಸ್ಬೇಡಿ. ನಿಮ್ಗೆ ಯಾವನ ಬಂದು ಹೇಳ್ಬಿಟ್ನಂತೆ, ಅವನು ಅದನ್ನ ಕೇಳಕ್ಕೆ ಪಪ್ಸ್ ತಿನ್ನಕ್ಕೆ ಅವ್ರ ಹತ್ರ ಹೋಗಿದ್ದೆ. ಒಬ್ಬ ರೌಡಿ ಹತ್ರ ಬಂದು ಪಪ್ಸ್ ಕೊಡಿ, ಚಿಪ್ಸ್ ಕೊಡಿ ಅಂತ ಕೇಳಕ್ಕಾಯ್ತಲ್ಲ, ಏನ್ ನಡೀತು? ಇವರು ವೆಪನ್ ತೆಗೆದಿದ್ರಲ್ವಾ, ಅದನ್ನ ಕೇಳಿ, ಅದನ್ನ ಬಿಟ್ಬಿಟ್ಟು ಪಪ್ಸ್ ತಿನ್ನಕ್ಕೆ ಹೋದ, ಚಿಪ್ಸ್ ತಿನ್ನಕ್ಕೆ ಪ್ರಥಮ ಹೋಗಿದ್ದ. ಪಪ್ಸು ಚಿಪ್ಸ್ ನ ಮ್ಯಾಟ್ರಿ ಇದು ಅಂತ ಡಿ ಕಂಪ್ನಿ ಅವರು, ಇವ್ರು ಎನ್ಕ್ವೈರಿ ಮಾಡ್ಬಿಟ್ರೆ ಅದು ಒಂದು 2,000 ಜನ ಟ್ಯಾಗ್ ಮಾಡೋದು. ನಾನು ತಲೆನೋವು ಬಂದೈತೆ ಮನಿ ಕಂಡಿದ್ದೆ, ನೋಡ್ತೀನಿ ಒಂದು 200 ಜನ ಟ್ಯಾಗ್ ಮಾಡ್ಬಿಟ್ಟವೆ. ಅಯ್ಯೋ ಮುದೇವ್ಗಳೇ, ಹೋಗಿ ನೆಟ್ಟಿಗೆ ದುಡ್ದು ನಿಮ್ಮ ಅಪ್ಪ ಸಾಕಿ. ಅಯ್ಯೋ ಕರ್ಮ, ಇದನ್ನ ಇಟ್ಕೊಂಡು ಏನ್ ಮಾಡ್ತೀರಿ? ಯಾವಾಗ ಉದ್ದಾರ ಆಯ್ತಿರೋ? ಜ್ಞಾನ ಇಟ್ಕೊಳ್ರೋ, ನಾಲೆಡ್ಜ್ ಇಟ್ಕೊಳ್ರೋ, ಶಿಕ್ಷಣ ಪಡ್ಕೊಳ್ರೋ. ಅಯ್ಯೋ ಕರ್ಮವೇ, ಯಾವಾಗ ಬುದ್ಧಿ ಕಲಿತಿರೋ? ಈಗ ಬಿಡಿ, ನಿಮ್ ದೇವ್ರು ಒಳ್ಳೇದ್ ಮಾಡ್ಲಿ. SP ಅವ್ರು ಏನಾಗಿದೆ ಮಾಹಿತಿ ಕೊಡ್ತಾರೆ, ಸ್ವಲ್ಪ ಜ್ಞಾನ ಇಟ್ಕೊಂಡು ಬುದ್ಧಿ ಕಲ್ತ್ಕೊಳ್ಳಿ, ದೇವ್ರು ನಿಮ್ಗೆ ಕಾಪಾಡ್ಲಿ. ಅದ್ಯಾವುದೋ ಡಗಲ್ಬಾಜಿ ಕಂಪ್ನಿ, ಡುಬಾಕ್ ಕಂಪ್ನಿನ ಯಾವ್ದೋ ಕಂಪ್ನಿ, ಅದು ಡಿ ಕಂಪ್ನಿ. ನೀವು ಇನ್ವೆಸ್ಟಿಗೇಷನ್ ಬಿಟ್ಬಿಟ್ಟು ಇನ್ಮೇಲೆ ಎಲ್ಲ ಕೆಲಸ ನಿಲ್ಲಿಸ್ಬಿಡಿ. ಆ ಪೆಹಲ್ಗಾಮ್ ಯಾಕಂಗಾಯ್ತು, ಅವ್ರು ಹೆಂಗ್ ನುಕ್ಕ ಬಂದ್ರು, ಇಂಟರ್ಪೋಲ್ ಎಲ್ಲ ಮಾಹಿತಿಗಳು ನಿಮ್ಮ ಹತ್ರ ಇರುತ್ತೆ. ನಿಮ್ ಯೋಗ್ಯತೆಗೆ ಎಷ್ಟೊತ್ತು ನಿಮ್ಗೆ. ಇದು ನಟ ಪ್ರಥಮ್ ಮತ್ತೆ ದರ್ಶನ್ ಅಭಿಮಾನಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ. ಸೆಲ್ಫಿ ವಿಡಿಯೋ ಒಂದನ್ನು ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಅದರಲ್ಲಿ ಅಭಿಮಾನಿಗಳನ್ನ ಹೀಯಾಳಿಸಿದ್ದಾರೆ. ಜೊತೆಗೆ ಯಾರು ಈ ಥರ ವರ್ತಿಸ್ತಿದ್ದಾರೆ, ಅಥವಾ ಈ ಪಪ್ಸು ಚಿಪ್ಸು ವಿಚಾರ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಡಿ ಕಂಪ್ನಿ ಮಾತಾಡಿದ್ದು, ಪೋಸ್ಟ್ಗಳು ಹಾಕಿದ್ದು, ಅವರನ್ನು ಟ್ಯಾಗ್ ಮಾಡಿದ್ರಂತೆ ಒಂದಷ್ಟು ಪೋಸ್ಟ್ಗಳಿಗೆ. ಈ ರೀತಿ ನೀವೇ ಇನ್ವೆಸ್ಟಿಗೇಷನ್ ನಡೆಸಿ ಏನೋ ಪ್ರಕರಣ ಪತ್ತೆ ಹಚ್ಚೋರ ಥರ ಮಾಡಬೇಡಿ. ಶಿಕ್ಷಣ ಪಡ್ಕೊಳ್ಳಿ, ಸ್ವಲ್ಪ ಬುದ್ಧಿವಂತರ ಥರ ಬಿಹೇವ್ ಮಾಡಿ. ಡಿ ಕಂಪ್ನಿ ಅಂದರೆ ದಗಲ್ಬಾಜಿ ಕಂಪ್ನಿ, ಡುಬಾಕ್ ಕಂಪ್ನಿ ಅಂತೆಲ್ಲ. ಡಿ ಕಂಪನಿ ಮತ್ತೆ ದರ್ಶನ್ರ ಅಭಿಮಾನಿಗಳ ವಿರುದ್ಧ ನಟ ಪ್ರಥಮ್ ಮತ್ತೊಮ್ಮೆ ಗರಂ ಆಗಿದ್ದಾರೆ. ಕಾರಣ ಅವರು ಕಂಪ್ಲೇಂಟ್ ಕೊಟ್ಟಿದ್ದು, ತಮಗೆ ಈ ರೀತಿ ಅಟ್ಯಾಕ್ ಮಾಡೋದಕ್ಕೆ ಬಂದು ಬೆದರಿಕೆ ಹಾಕಿದ್ರು, ಅವರ ಹತ್ರ ವೆಪನ್ ಇತ್ತು ಅನ್ನುವಂಥ ವಿಚಾರ ಕಂಪ್ಲೇಂಟ್ ಕೊಟ್ಟ ನಂತರ ಅದರ ಚರ್ಚೆ ದೊಡ್ಡದಾಯಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದಷ್ಟು ಚರ್ಚೆಗಳು, ಅಲ್ಲಿ ನಡೆದಿದ್ದು ಏನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ದರ್ಶನ್ ಅಭಿಮಾನಿಗಳು ಡಿ ಕಂಪನಿ ಸೇರಿದ ಹಾಗೆ ಹಾಕಿದ್ದಂಥ ಪೋಸ್ಟ್ಗಳು, ಇಲ್ಲ ಸಲ್ಲದ ವಿಚಾರವನ್ನು ತಂದು ಇದೇ ಸತ್ಯ ಅನ್ನೋ ರೀತಿ ಇವರೇನೋ ಬಿಂಬಿಸ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲಿ ಏನು ನಡೆದಿತ್ತು ಅನ್ನೋದನ್ನ ಇವರೇ ಹೇಳೋ ಹಾಗೆ ಕತೆ ಕಟ್ತಾರೆ. ಇದೆಲ್ಲ ಸರಿಯಲ್ಲ, ಇಂಥದ್ದೆಲ್ಲ ಬಿಟ್ಬಿಡಿ. ಡುಬಾಕ್ ಕಂಪ್ನಿ ಇದು ದಗಲ್ಬಾಜಿ ಕಂಪ್ನಿ, ಇಂಥದ್ದೆಲ್ಲ ಮಾಡಬೇಡಿ. ಇದೆಲ್ಲದರ ಬಗ್ಗೆ SP ನಾನು ಮತ್ತೆ ಮಾಹಿತಿ ಕೊಡ್ತೀನಿ ಅಂತ ಡಿ ಕಂಪನಿ ಮತ್ತು ದರ್ಶನ್ ಫ್ಯಾನ್ಸ್ ವಿರುದ್ಧ ಪ್ರಥಮ್ ಕಿಡಿಕಾರಿದ್ದಾರೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.